ಸಿನಿಮಾ ರಂಗದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಕನಸಿಟ್ಕೊಂಡಿರೋ ಎಲ್ಲ ಕಲಾವಿದರು ನೋಡಲೇಬೇಕಾದ ಕಿರುಚಿತ್ರ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯರ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ಬಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಡಿಯಿಟ್ಟರೆ ಬೆರೆಯುವುದು ಭೂಮಿ. ಮಗ ಬಾಗಲ ಕಳ ಸ್ವಲ್ಪ ಆಚೆ ಹೋಗ್ಬರ್ತೀನಿ. ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖ ಯಾಕೋ ಮಗ ಯಾವಾಗ್ಲೂ ಬೇಜಾರಲ್ಲೇ ಇರ್ತೀಯ? ನಿಂಗೂ ಒಂದೊಳ್ಳೆ ಟೈಮ್ ಬರುತ್ತೆ. ವೆಯ್ಟ್ ಮಾಡು, ತಲೆ ಕೆಡಿಸ್ಕೋಬೇಡ ಗುರು, ಎಲ್ಲಾನು ಒಳ್ಳೇದಾಗತ್ತೆ. ಹಲೋ, ಯಾರು? ಶರತ್ ಫ್ರಮ್ ಹೋಮ್ ಮೇಡ್ ಸ್ಟುಡಿಯೋಸ್. ಮೊನ್ನೆ ಆಫೀಸ್ ಹತ್ರ ಬಂದಿದ್ರಲ್ಲ, ನಿಮ್ಮ ಪ್ರೊಫೈಲ್ ಸ್ಕ್ರೀನಿಂಗಲ್ಲಿ ಸೆಲೆಕ್ಟ್ ಆಗಿದೆ. ಹೌದಾ ಸರ್? ನಾಳೆ ಬೆಳಗ್ಗೆ 10 o'clock ಆಡಿಷನ್ ಇದೆ. ಎಲ್ಲಿ ಸರ್? ಲೊಕೇಶನ್ ಎಲ್ಲ ಈಗ ಜಸ್ಟ್ 10 minutes ವಾಟ್ಸಪ್ ಮಾಡ್ತೀನಿ. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಯಾ, ಇಟ್ಸ್ ಓಕೆ, ಸಿ ಯು ಟುಮಾರೋ, ಬಾಯ್. ಎಸ್. ಹಲೋ. ಏನು ಅಣ್ಣ ಇಷ್ಟೊತ್ತಲ್ಲಿ ಫೋನು? ನಾನೊಂದು ವಿಷಯ ಹೇಳ್ತೀನಿ, ಕೇಳಿದ್ರೆ ಸಖತ್ ಖುಷಿ ಪಡ್ತೀಯಾ? ಏನು ಅದು? ನಾನು ನಿಂಗೆ ಯಾವಾಗಲೂ ಹೇಳ್ತಿದ್ದಿಲ್ವ ಒಬ್ರು ಡೈರೆಕ್ಟರ್ ಬಗ್ಗೆ? ಹೌದು. ಅವ್ರು ಫೋನ್ ಮಾಡಿದ್ರು ಕಣೆ ಬೆಳಗ್ಗೆ. ಹೌದಾ? ಏನೋ ವಿಷಯ? ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? 100 ಜನ ಸ್ಕ್ರೀನ್ ಟೆಸ್ಟ್ ಕೊಟ್ಟಿದ್ದಾರೆ, 10 ಜನ ಮಾತ್ರ ಸೆಲೆಕ್ಟ್ ಮಾಡಿದ್ದಾರೆ. ಹೇ, ಸೂಪರ್ ಕಣೋ. ಅದ್ರಲ್ಲಿ ನಾನು ಒಬ್ಬ ಕಣೆ. ಕಂಗ್ರಾಟ್ಸ್ ಅಣ್ಣ. ಬೆಳಗ್ಗೆ 10 ಗಂಟೆಗೆ ಅಲ್ಲಿ ಇರಬೇಕು, ನಾನು ಇವಾಗ ನೈಟ್ ಹೊರಡ್ತಾ ಇದ್ದೀನಿ. ಹೌದಾ? ಸರಿ, ಆದಷ್ಟು ಬೇಗ ಬಾ. ನಿನ್ ಫೇವ್ರೇಟ್ ಕೇಸರಿ ಬಾತ್ ಮಾಡ್ತೀನಿ, ಬೆಳಿಗ್ಗೆ ಇಬ್ರು ಮಾತಾಡೋಣ. ಸರಿ ಅಪ್ಪಿ, ಸರಿ, ಬೆಳಗ್ಗೆನೆ ಬರ್ತೀನಿ. ಥ್ಯಾಂಕ್ ಯು ಕಣೆ. ಓಕೆ ಅಣ್ಣ, ಬಾಯ್. ಓಕೆ, ಬಾಯ್ ಅಪ್ಪಿ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಸಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ. ಕೌಸಲ್ಯಾ. ಬೆಳಗೆದ್ದು ನಿನ್ನ ಮುಖವ ನಾನು ನೋಡಿದೆ, ಅವಕಾಶ ಅದೃಷ್ಟನು 2 ಸಿಕ್ಕಿದೆ. ನೆನ್ನೆ ಕಂಡ ಡ್ರೀಮ್ಸು ಹೀರೋ ಆಗೋ ಚಾನ್ಸು ಕಾಲ ಕೂಡಿ ಬಂದಿದೆ. ಆಡಿಷನ್ಸ್ ಅರೆರೇ ಟೈಮ್ ಆಯ್ತು. ಅಲ್ಲಲ್ಲೇ ಹೀರೋ ಆಗೋ. ಅಯ್ಯಯ್ಯಯ್ಯೋ, ಖುಷಿಯನ್ನು ತಾಳಲಾರೆ. ಕಾಫಿ ಕುಡ್ದು ಸ್ನಾನಕ್ಕೆ ಹೋಗು. ಸತೀಶ್ ಯಾರ್ರೀ? ಸರ್, ಬಂದೆ ಸರ್. ರೆಡಿನಾ? ರೆಡಿ ಸರ್. ತಗೊಳ್ಳಿ, ಸ್ಕ್ರಿಪ್ಟ್ ಇದೆ, 5 ನಿಮಿಷ ಕೊಡ್ತೀನಿ, ರಿಹರ್ಸಲ್ ಮಾಡ್ಕೊಳ್ಳಿ. ಸ್ಕ್ರಿಪ್ಟಾ ಸರ್? ಯಾಕೆ, ಸ್ಕ್ರಿಪ್ಟ್ ನೋಡ್ಕೊಂಡು ಆ್ಯಕ್ಟಿಂಗೇ ಮಾಡಿಲ್ವಾ? ಇಲ್ಲ ಸರ್, ಮಾಡಿಲ್ಲ. ಮತ್ತೇನು ಮಾಡ್ತೀರಾ? ನಂದೇ ಓನ್ ಮಾಡ್ತೀನಿ ಸರ್. ನಿಂದೇ ಓನ್ ಮಾಡ್ತೀರಾ? ಹ್ಞೂ ಸರ್. ಸರಿ, ಇಲ್ಲಿ ಮೈಕ್ರೋಫೋನ್ ಇದೆ, ಹಾಕೊಂಡು ರೆಡಿಯಾಗಿ 5 ನಿಮಿಷ ಟೈಮ್. ಸರಿ ಸರ್, ಸರಿ ಸರ್. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತಲಿಂದಲೇ ವಿಧಿಬರಹವನ್ನು ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅದಿತಿಯ ಮಕ್ಕಳ ಅಟ್ಟಾಸವನ್ನು ಸುಟ್ಟು
ಆದಿತ್ಯನ ಅಟ್ಟಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ರಸಾತಳ ತಳತಳ ಮಾತಳ ಪಾತಾಳಗಳನ್ನೇ ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಮಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾಜ್ಯೋತಿಯಿಂದಲೇ ಇಂದು ನನ್ನ ಮನಸ್ಸಿಗೆ ನೆಮ್ಮದಿಲ್ಲವೆಂದರೆ ಛೀ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದಂತಹ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವಶಕ್ತಿ ನನ್ನ ಎದುರಾಗಿ ನಿಂತು ಕಾಡಿದೆ. ಅದಾವಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ. ಅದಾವಶಕ್ತಿ ಅವನಿಗೆ ನನ್ನ ಎದುರಿಸುವ ಧೈರ್ಯ ತುಂಬಿದೆ. ಅದಾವಶಕ್ತಿ ನನ್ನ ಮುಖಭಂಗ ಮಾಡಿ ನನ್ನ ತಲೆದಗ್ಗಿಸುವಂತೆ ಮಾಡಿದೆ. ಅವನೇ, ಆ ದುಷ್ಟನೇ, ಆ ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಲವೆಲವೋ ಹರಿ, ಕಬಡ್ಡಿ, ವಂಚಕಿ, ನನ್ನ ಮಗನ ಹೃದಯಾಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ನಿನ್ನ ಮರವದಂತೆ ಆಡಿಸುತ್ತಿರುವೆಯಾ? ನಿನಗೆ ಪೌರುಷವೇ ಇದ್ದರೆ, ನೀನು ಪರಮ ಪುರುಷೋತ್ತಮನೇ ಆಗಿದ್ದರೆ ಬಾ, ನನ್ನ ಎದುರು ಬಂದು ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯಕಶಿಪುವೇ ಅಲ್ಲ. ಶಬಾಷ್, ಕಂಗ್ರಾಟ್ಸ್ ರೀ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಾ. ಥ್ಯಾಂಕ್ ಯು ಸರ್. ಒಳ್ಳೆ ಭವಿಷ್ಯ ಇದೆ. ಥ್ಯಾಂಕ್ ಯು ಸರ್. ಡೈರೆಕ್ಟರ್ ಜೊತೆ ಮಾತಾಡಿ ಇನ್ನು 2 ವಾರದಲ್ಲಿ ವಿಚಾರ ತಿಳಿಸ್ತೀನಿ. ಓಕೆ ಸರ್, ಆಲ್ ದ ಬೆಸ್ಟ್ ರೀ. ಆಯ್ತು ಸರ್. ನೆಕ್ಸ್ಟ್ ಪ್ರದೀಪ್. ಯಾಕೆ ಫೋನ್ ಕಟ್ ಮಾಡ್ದ ಇವನು? ನಮ್ಮಣ್ಣ ಇವತ್ತೂ ನನ್ನ ಕಾಲ್ ಕಟ್ ಮಾಡಲ್ವಲ್ಲ, ಏನಾಗಿರ್ಬೋದು? ಒಬ್ಬ ಅಂತಾನೆ 10 ಲಕ್ಷ ತಗೊಂಡ್ ಬಾ, ಹೀರೋ ಮಾಡ್ತೀನಿ ಅಂತ. ಇಂಡಸ್ಟ್ರಿಗೆ ಬಂದವರೆಲ್ಲ ದುಡ್ಡಿಟ್ಕೊಂಡೇ ಬಂದಿದ್ದಾರ? ಪ್ರತಿಭೆಗೆ ಬೆಲೆನೇ ಇಲ್ವಾ?
ಇನ್ನೊಬ್ಬ ಹೇಳ್ತಾನೆ ಟ್ಯಾಲೆಂಟ್ ಇದೆ ಆದರೆ ಹೈಟ್ ಕಡಿಮೆ ಆಯಿತು ಅಂತ. ಹೈಟ್ ಇಲ್ಲದೆ ಇದ್ರೆ ಹೀರೋ ಆಗೋಕ್ಕೆ ಆಗೋದೇ ಇಲ್ವಾ? ಮುಗೀತು, ಎಲ್ಲ ಮುಗಿದೋಯ್ತು. ಹೀರೋ ಆಗಬೇಕು ಅನ್ನೋ ಕನಸು ಸತ್ತೋಯ್ತು. ಕನಸೇ ಸತ್ತ ಮೇಲೆ ನಾನು ಬದುಕಿದ್ದೇನು ಮಾಡಲಿ? ಏನು ಪ್ರಯೋಜನ ಇಲ್ಲ. ಇನ್ನು ನಾನು ಯಾವಾಗಲೂ ನನ್ನ ಅಣ್ಣ ಹೀರೋ ಅಂತ ಎಲ್ಲರಿಗೂ ಹೇಳ್ಕೊಳ್ಳೋದು. ಆಡಿಷನ್ಗೆ ಕರೀತಾರೆ, ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಬೆನ್ನು ತಡ್ತಾರೆ. ಆದರೆ ಯಾರೂ ಚಾನ್ಸ್ ಕೊಡಲ್ಲ. ಕಾಲ್ ಮಾಡಿದ್ರು ರಿಪ್ಲೈ ಮಾಡಲ್ಲ. ಗುಡ್ ನ್ಯೂಸ್ ಹೇಳೋಣ ಅಂದರೆ ಈ ಹುಡುಗ ಕಾಲೇ ರಿಸೀವ್ ಮಾಡ್ತಿಲ್ವಲ್ಲ. ಸರಿ, ಮೆಸೇಜ್ ಆದರೂ ಮಾಡೋಣ. ನಿನ್ನದಲ್ಲದ ಸಮಯದಿ ನೀ ಕಾಯುವೆ, ನಿನ್ನ ಸಮಯ ಬಂದಾಗ ನೀನೆಲ್ಲಿ. ಯಶಸ್ಸು ಬೇಕಂದರೆ ಪ್ರತಿಭೆ, ಪರಿಶ್ರಮದ ಜೊತೆಗೆ ತಾಳ್ಮೆಯೂ ಅತ್ಯವಶ್ಯಕ. ತಾಳಿದವನು ಬಾಳಿಯಾನು.